ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ನಾನು ಎಲ್ಲ ಬೇಳೆಕಾಳುಗಳನ್ನು ಒಂದೊಂದು ಕಪ್ನಷ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. 1 ಕಪ್ನಷ್ಟು ಕಡಲೆಬೇಳೆ, 1 ಕಪ್ನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಕಪ್ ಹೆಸರು ಕಾಳಿತ್ತು, ಸೊ ಅದನ್ನು ಕೂಡ ಹಾಕ್ಕೊಂಡೆ. ಅರ್ಧ ಕಪ್ನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಕಪ್ನಷ್ಟು ನಾನಿಲ್ಲಿ ದೋಸೆ ಅಕ್ಕಿ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ನಡೆಯುತ್ತೆ, ಯಾವುದು ಮನೆಯಲ್ಲಿ ಈ ದವಸ ಧಾನ್ಯಗಳೆಲ್ಲ ಏನಿರುತ್ತೆ ನೋಡಿ ಅದೆಲ್ಲವನ್ನು ಹಾಕೊಂಡ್ಬಿಟ್ಟು ಈ ಥರ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬಹುದು. ಹಿಟ್ಟು ಫರ್ಮೆಂಟ್ ಆಗಬೇಕು ಅಂತ ಏನೋ ನೆಸೆಸಿಟಿ ಇಲ್ಲ. ಸೊ ಆವಾಗಲೇ ಅದನ್ನು ರುಬ್ಕೊಂಡು ಮಾಡುವಂಥದ್ದು ಈ ಥರ ಇರುತ್ತೆ. ಹಾಗೆ ಸ್ವಲ್ಪ ಸಾಗು ಥರ ಮಾಡ್ಕೊಳ್ಳೋಣ, ಆಲೂಗಡ್ಡೆ ಸಾಗು ಮಾಡೋಣ ದೋಸೆಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೇರೆ ಥರ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದನ್ನು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಗ್ಗರಣೆ ಇಟ್ಕೊಂಡು, ಒಗ್ಗರಣೆಗೆ ಮಾಮೂಲಿಯಾಗಿ ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಾಕಿ 1-2 ಗೆಡ್ಡೆ ಈರುಳ್ಳಿನ ಹಾಕಿಬಿಟ್ಟು, ಒಂದು 3 ಹಸಿಮೆಣಸು, ಆಮೇಲೆ ಕಟ್ ಮಾಡಿಟ್ಟಂತಹ ಆಲೂಗೆಡ್ಡೆ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು, ಗರಂ ಮಸಾಲ ಒಂದು ಸ್ವಲ್ಪ ಹಾಕೋಬೇಕು, ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಎಲ್ಲವನ್ನು ಹಾಕೊಂಡ್ಬಿಟ್ಟು 1-2 ಗ್ಲಾಸ್ ನೀರನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋದು. ತುಂಬ ಸಿಂಪಲಾಗಿ ಮಾಡುವಂಥದ್ದು, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಪಾಯ ಕಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಪಪಾಯ ಕೊಟ್ಟಿದ್ರು, ಮನೆಯಲ್ಲೇ ಆಗಿರುವಂಥದ್ದು, ಇದು ತುಂಬಾ ಸ್ವೀಟಾಗಿತ್ತು. ಸೊ ಅದನ್ನು ಇವತ್ತು ಬೆಳಿಗ್ಗೆ ಕಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಬೆಳಿಗ್ಗೆ ಪಪಾಯ ತಿನ್ನೋದಂತ ಹೇಳಿದರೆ ಎಲ್ಲಿಲ್ಲದ ಖುಷಿ. ತುಂಬ ಇಷ್ಟಪಡ್ತಾರೆ ಅವರು, ಬೆಳಿಗ್ಗೆ ಬರೀ ಹೊಟ್ಟೆಗೆ ಪಪಾಯ ತಿನ್ನೋದಂತ ಹೇಳಿದ್ರೆ. ಅದು ಏನಂತ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ಪಪಾಯ ತಂದರೆ ಈ ಥರ ಬೆಳಿಗ್ಗೆನೇ ಕಟ್ ಮಾಡಿಕೊಡ್ಬೇಕು ಅವರಿಗೆ, ಈ ಥರ ಇರುತ್ತೆ. ಹಾಗೆ ದೋಸೆ ಹಾಕ್ತಾ ಇದ್ದೀನಿ. ನಾನು ಕಬ್ಬಿಣದ ಕಾವಲಿನಲ್ಲಿ ಹಾಕುವಂಥದ್ದು. ಇದು ತವಾದ ಮೇಲೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಬರುತ್ತೆ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಗು ತುಂಬ ಚೆನ್ನಾಗಾಗಿತ್ತು ಆಯಿತಾ, ಆಲೂಗಡ್ಡೆ ಸಾಗು ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಂತರ ಸ್ವಲ್ಪ ಬೇಕಿದ್ರೆ ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು ಆಲೂಗೆಡ್ಡೆನ, ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ತಿನ್ಬೋದು. ದೋಸೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ, ತಲೆಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ಏನಂತ ಹೇಳಿದರೆ, ಮಳೆಗಾಲದಲ್ಲಿ ನಾನು ಜಾಸ್ತಿ ಇದೇ ಟೈಮ್ಗೆ ತಲೆಸ್ನಾನ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು 11-12 ಗಂಟೆಗೆಲ್ಲ ತಲೆಸ್ನಾನ ಮಾಡ್ಕೋತೀನಿ. ರಾತ್ರಿ ಹೊತ್ತು ತಲೆಸ್ನಾನ ಮಾಡಿಕೊಂಡ್ರೆ ಫ್ಯಾನ್ ಹಾಕ್ಬಿಟ್ಟು ಮಲಗ್ತೀವಲ್ವಾ, ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಚಳಿ ಆಗುತ್ತೆ ನನಗೆ. ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಮಧ್ಯಾಹ್ನ ಹೊತ್ತೆ ತಲೆಸ್ನಾನ ಮಾಡ್ಕೋತೀನಿ. ಇನ್ನು ಸ್ನಾನ ಮಾಡಿ ಬರಬೇಕಿದ್ರೆ ನನ್ನ ಮಗ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಇಡೀ ಮನೆಯಲ್ಲಿ ID ಕಾರ್ಡ್ ಹುಡುಕ್ತಾ ಇದ್ದಾನೆ. ನನಗಂತ ಅವನೇನಾದರೂ ಒಂದು ವಸ್ತು ಹುಡುಕ್ತಾ ಇದ್ದಾನೆ, ಅದು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಏನು ತುಂಬ ಈ ಹಾರ್ಟ್ ಬೀಟ್ ಜಾಸ್ತಿ ಆಗೋಗುತ್ತೆ ನಂದು. ಹೇಗೆ ಅಂತ ಹೇಳಿದರೆ, ಮಕ್ಕಳು ಚಿಕ್ಕವರು ಇರಬೇಕಿದ್ರೆ ನಾವೇನು ಮಾಡ್ತೀವಿ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ನಾವು ತೊಗೊಂಡ್ಬಿಟ್ಟು ಅವರೆಲ್ಲ ವಸ್ತುಗಳನ್ನು ಜೋಡಿಸಿಡುವಂತಹ ಕೆಲಸಗಳು ನಮ್ಮ ಮೇಲೇ ಇರುತ್ತಲ್ವ, ನಾವೇ ತುಂಬ ಕೇರ್ ಮಾಡಿಕೊಂಡು ಅಲ್ಲಲ್ಲಿ ಜೋಡಿಸಿಡ್ತೀವಿ. ಅದೇ ಮಕ್ಕಳು ದೊಡ್ಡವರಾಗ್ತಾ ಇದ್ದಾಗೆ ನಾವೇನು ಮಾಡ್ತೀವಿ, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಅವರಿಗೆ ಕೊಟ್ಬಿಡ್ತೀವಿ. ಅವರೇ ನೋಡ್ಕೋತಾರೆ, ಅವರ ವಸ್ತುಗಳನ್ನು ಅವರೇ ಜೋಪಾನವಾಗಿ ಎತ್ತಿಡೋದು, ಬಿಸಾಡೋದೆಲ್ಲ ಅವರೇ ಮಾಡ್ಕೋತಾ ಇರ್ತಾರೆ. ನಮ್ಮನೇಲಿ ಕೂಡ ಹಾಗೇನೆ, ನಾನು ಮಕ್ಕಳ ತಂಟೆಗೇನೆ ಹೋಗಲ್ಲ, ಅವ್ರಿಗೆ ಯಾವ್ದು ಬೇಕು ಅದನ್ನು ಎತ್ತಿಡ್ತಾರೆ, ಬೇಡದನ್ನೆಲ್ಲ ಬಿಸಾಡ್ತಾರೆ, ಈ ಥರ ಇರುತ್ತೆ. ಆದರೂ ಅವನು ಒಂದೊಂದು ಸಲ ನನ್ನ ವಸ್ತು ಎಲ್ಲಿ ಅಮ್ಮ, ಅದೆಲ್ಲಿ ಇದೆಲ್ಲಿ ಅಂತ ಹೇಳಿದಾಗ ಮಾತ್ರ ತುಂಬ ಭಯ ಆಗತ್ತಾಯ್ತಾ ನನಗೆ. ಯಾಕೆ ಭಯ ಅಂತ ಹೇಳಿದರೆ, ನನ್ನ ಮಗಳು ಅವನ ರೂಮ್ಗೆ ಹೋಗ್ಬಿಟ್ಟು ಅವನ ಕೆಲವೊಂದು ವಸ್ತುಗಳನ್ನು, ಬೇಡದೇ ಇರುವಂಥ ವಸ್ತುಗಳನ್ನು ಅದನ್ನು ಬಿಸಾಡೋದು, ಡಸ್ಟ್ಬಿನ್ಗೆ ಹಾಕೋದು, ರೂಮ್ ಕ್ಲೀನ್ ಮಾಡೋದು, ಅವಳಿಗೆ ತುಂಬ ಕ್ಲೀನಾಗಿರಬೇಕು ಮನೆಯೆಲ್ಲ. ಸೊ ಕ್ಲೀನ್ ಮಾಡೋದು ಇದೆಲ್ಲ ಇರುತ್ತೆ ಬುದ್ಧಿ ಅವಳಿಗೆ. ನನಗೆ ಭಯ ಸ್ಟಾರ್ಟ್ ಆಯಿತು, ಇವಳು ಏನು ಮಾಡಿದಲ್ಲ, ಡಿಗ್ರಿ ಕಂಪ್ಲೀಟ್ ಆಯ್ತಲ್ವಾ, ಇನ್ನು ID ಕಾರ್ಡ್ ಬೇಡ ಅಂತ ಅಂದ್ಬಿಟ್ಟು ID ಕಾರ್ಡ್ನ ಬಿಸಾಡ್ಬಿಟ್ಟಿದ್ದಾಳ ಅಂತ ಅನ್ನಿಸ್ತು. ಸೊ ಸಿಕ್ತು, ಹೊರಡಬೇಕಿದ್ರೆ ಸಿಕ್ತು. ಅದು ಲಾಸ್ಟ್ ಮೂಮೆಂಟಲ್ಲಿ ಕೇಳಿದ್ರು. ಪ್ರತಿ ಸಲ ಅಷ್ಟೇ, ನನ್ನ ಮಗನ ಒಂದು ಕಂಪ್ಲೇಂಟ್ ಅಂತ ಹೇಳಿದರೆ, ಲಾಸ್ಟ್ ಮೂಮೆಂಟ್ಗೆ ಇಲ್ಲಿ ಅದ್ರ ಹೋಗ್ತಾ ಇದ್ದೀನಿ ಅಂತಂದಾಗ ಆ ಟೈಮಲ್ಲಿ ಹೇಳೋದು, ಅಮ್ಮ ನಂದು ಅದೇ ಇಲ್ಲಿ, ನಂದು ಇದೇ ಇಲ್ಲಿ ಅಂತ ಅಂದ್ಬಿಟ್ಟು. ತಲೆ ಕೆಟ್ಟೋಗುತ್ತೆ ಆ ಟೈಮ್ನಲ್ಲಿ, ನನಗೆ ಏನು ಮಾಡಬೇಕು ಅಂತ ತೋಚಲ್ಲ. ಸೊ ಈ ಥರ ಇರುತ್ತೆ. ಮಕ್ಕಳು ದೊಡ್ಡವರಿದ್ದಂತಹ ಪೇರೆಂಟ್ಸಿಗೆ ಇದು ಅರ್ಥ ಆಗುತ್ತೆ, ಚಿಕ್ಕವರಿರುವಂಥ ಪೇರೆಂಟ್ಸಿಗೆ ಇದು ಅರ್ಥ ಆಗಲ್ಲ. ನೆಕ್ಸ್ಟ್ ದೊಡ್ಡವರಾಗ್ತಾ ಇದ್ದಾಗೆ ನಿಮಗೆ ಕೂಡ ಖಂಡಿತವಾಗ್ಲೂ ಇದೊಂದು ಅರ್ಥ ಆಗುತ್ತೆ. ಸೊ ಈ ಥರ ಇರುತ್ತೆ. ಇವಾಗ ಸ್ವಲ್ಪ ಬಿಸಿಲಿದೆ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ಹಂಗೆಲ್ಲ ಪೂರ್ತಿ ಹಾಕಿದ್ದೀನಿ. ನೋಡಬೇಕು, ಸ್ವಲ್ಪನಾದರೂ ಡ್ರೈ ಆದರೆ ಆಮೇಲೆ ಒಳಗಡೆ ತೆಗೆದು ಹಾಕಿದರೆ ಅದು ಒಣಗುತ್ತೆ. ಹಾಗೆ ಇಲ್ಲಿ ಇವಾಗ ನಾನು ಹೊಸ್ತಿಲಿಗೆ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಹೊಸ್ತಿಲಿಗೆ ರಂಗೋಲಿ ಹಾಕೇ ಇರಲಿಲ್ಲ. ಇವತ್ತು ಹೇಗೂ ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೀನಲ್ವ ಅಂತ ಅಂದ್ಬಿಟ್ಟು ಇಲ್ಲಿ ಹೊಸ್ತಿಲಿನ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಅರಿಶಿನ ಹಚ್ಬಿಟ್ಟು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ಒಂದು ರಂಗೋಲಿನ ಬಿಡಿಸ್ಕೊಂಡೆ. ಜಾಸ್ತಿ ರಂಗೋಲಿ ಬಿಡಿಸೋದಕ್ಕೆ ಬರಲ್ಲ ನನಗೆ, ಸ್ವಲ್ಪ ಬಿಡಿಸ್ತೀನಿ ಅಷ್ಟೇ. ಅಂದರೆ ಡೈಲಿ ರಂಗೋಲಿ ಬಿಡಿಸೋರಿಗಾದರೆ ಚೆನ್ನಾಗಿ ಬರುತ್ತೆ, ಬಟ್ ನಮಗೆಲ್ಲ ಹಾಗಲ್ಲ, ಯಾವಾಗಲಾದ್ರೊಮ್ಮೆ ಬಿಡಿಸ್ತೀವಲ್ವ ರಂಗೋಲಿ. ನಮ್ಮ ಸೈಡಲ್ಲೆಲ್ಲ ಕಡಿಮೆ ಹೊಸ್ತಿಲಿಗೆ ರಂಗೋಲಿ ಎಲ್ಲ ಹಾಕಲ್ಲ. ಸೊ ಹಾಗಾಗಿ ಸ್ವಲ್ಪ ಅದರ ಮಟ್ಟಿಗೆ ಬರುತ್ತೆ ಅಷ್ಟೇನೆ. ಹಾಗೆ ಗಿಡಗಳಿಗೆ ನೀರೆಲ್ಲ ಹಾಕೋದಕ್ಕಿತ್ತು, ಸೊ ಅದನ್ನು ಕೂಡ ಹಾಕೊಂಡೆ. ಇವತ್ತು ಕ್ಲೈಮೇಟ್ ಯಾಕೋ ತುಂಬಾನೇ ಚೆನ್ನಾಗಿತ್ತು, ಸ್ವಲ್ಪ ಮೋಡ ಇತ್ತು,
ಕೂಲ್ ಆಗಿತ್ತು ಕ್ಲೈಮೇಟ್ ಇವತ್ತು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಲೈಟಾಗಿ ಗಾಳಿ ಬರ್ತಾ ಇತ್ತು, ತಂಪಾದ ಗಾಳಿ ಬೀಸ್ತಾ ಇತ್ತು. ಏನೋ ಒಂಥರ ಖುಷಿ. ಈ ಒಂದು ಕ್ಲೈಮೇಟ್ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ಇವಾಗ ಮಧ್ಯಾಹ್ನದ ಅಡುಗೆಯನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಮರವಾಯಿ ತೊಗೊಂಡಿದ್ದೆ, ಅದನ್ನು ಈ ಥರ ಒಂದ್ಸಲ ಒಂದು ರೌಂಡ್ ಅಂದರೆ ಒಂದೆರಡು ಮೂರು ಸಲ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಪಸ್ ಅದನ್ನ ಬೇಯಿಸ್ಕೊಂಡು ನಂತರ ಅದನ್ನು ವಾಪಸ್ ಕ್ಲೀನ್ ಮಾಡೋದಕ್ಕಿದೆ. ಆ ಪ್ರೊಸೀಜರ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಕೊತ್ತಂಬರಿ, ಮೆಣಸು, ಸ್ವಲ್ಪ ಮೆಂತ್ಯ, ಜೀರಿಗೆ ಎಲ್ಲ ಹುರ್ಕೊಂಡು ಅದನ್ನು ಇಲ್ಲಿ ರುಬ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನ ತುರಿನ ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಮಸಾಲ ಏನೋ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ನಾನು ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಉಪ್ಪೆಲ್ಲ ಹಾಕಿಬಿಟ್ಟು ಇದನ್ನು ಅಂದರೆ ಕ್ಲೀನ್ ಮಾಡಿಟ್ಟಂತಹ ಮರವಾಯಿ ಏನಿದೆ ನೋಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮರವಾಯಿಯಲ್ಲಿ ಎರಡು ಟೈಪ್ ಇದ್ದು ಇದೆ ನೋಡಿ. ಒಂದು ಈ ಥರ ಅಂದರೆ ಒಂದೇ ಸೈಡಲ್ಲಿ ಅದರ ಪಲ್ಪ್ ಇರುತ್ತೆ, ಇನ್ನೊಂದು ಮರವಾಯಿಯಲ್ಲಿ ಈ ಥರ ಮಿಡಲ್ ಪ್ಲೇಸಲ್ಲಿ ಪಲ್ಪ್ ಇರುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದರೆ ಈ ಥರ ಇರುವಂತಹ ಮರವಾಯಿನ ಹಾಗೆ ಡೈರೆಕ್ಟಾಗಿ ಹಾಕಬೇಕಾಗತ್ತೆ ಎರಡು ಸೈಡನ್ನು. ನಂತರ ಒಂದು ಸೈಡಲ್ಲಿ ಮಾತ್ರ ಇರುತ್ತಲ್ವ ಅದರದ್ದು ಇನ್ನೊಂದು ಸೈಡ್ ಖಾಲಿ ಇರುವಂತಹ ಸೈಡ್ನ ಅದನ್ನು ರಿಮೂವ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೋದು. ಸೊ ಈ ಥರ ಬರುತ್ತೆ, ಎರಡು ಟೈಪಲ್ಲಿ ಬರುತ್ತೆ ಮರವಾಯಿ. ಇದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅಂದ್ಕೋತೀನಿ. ಸೊ ಚೆನ್ನಾಗಾಗಿತ್ತು. ನಂತರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಏನೋ ತೆಂಗಿನ ತುರಿನ ಹಾಕೊಳ್ಳೋದಷ್ಟೇ. ಹೊರಗಡೆ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಈ ಮಳೆಗೆ ಈ ಥರ ಬಿಸಿ ಬಿಸಿ ಅನ್ನದ ಜೊತೆಗೆ ಸೌತೆಕಾಯಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ, ಮರವಾಯಿ ಸುಕ್ಕ. ಇವತ್ತಿನ ಲಂಚ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಊಟ ಎಲ್ಲ ಮುಗಿಸಿ ಸಂಜೆ ಟೈಮಲ್ಲಿ ಇಲ್ಲಿ ಇವಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಗಿಡಗಳನ್ನು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿದೆ, ಅಂದರೆ ನೆಟ್ಟ ನಂತರ ನಾವು ಈ ಗಿಡಗಳನ್ನು ಕಟ್ಟಿಂಗ್ ಮಾಡೇ ಇರಲಿಲ್ಲ. ಈ ಸಲ ಸ್ವಲ್ಪ ಕಟ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಕಟ್ ಮಾಡ್ತಾ ಇದ್ವಿ. ಸ್ವಲ್ಪ ದೊಡ್ಡದಾಗಿ ಬೆಳೆದಿತ್ತು, ಅದನ್ನು ಸ್ವಲ್ಪ ಗಿಡ್ಡ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ. ಅದು ಕತ್ರಿ ಏನಿದೆ ನೋಡಿ ಅದು ಶಾರ್ಪೇ ಇಲ್ಲ, ತುಂಬ ಕಷ್ಟಪಟ್ಟು ಕಟ್ ಮಾಡ್ತಾ ಇದ್ರು. ಸೊ ಎಲ್ಲ ಗಿಡಗಳನ್ನು ಕಟ್ ಮಾಡಿ ಎಲ್ಲ ಆದ ನಂತರ ಒಂದು ರೌಂಡು ಬೈಕಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು. ಸ್ವಲ್ಪ ಬಿಸಿಲಿತ್ತು, ಮಳೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೊರಟಿರುವಂಥದ್ದು. ರೀಸೆಂಟಾಗಿ ನನ್ನ ಹಸ್ಬೆಂಡ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಬೈಕ್ ತೊಗೊಂಡಿದ್ರು. ಸೊ ಹಾಗಾಗಿ ಅದರಲ್ಲಿ ನಾನು ಹೋಗಿರಲಿಲ್ಲ, ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಫಸ್ಟ್ ಟೈಮ್ ನಾನು ಈ ಬೈಕಲ್ಲಿ ಕೂತ್ಕೊಂಡಿರುವಂಥದ್ದು. ಏನಂತ ಹೇಳಿದರೆ ಇದೊಂದು ನನ್ನ ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು. ತುಂಬ ತುಂಬ ಇಷ್ಟ ನನಗೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿದರೆ. ಯಾವಾಗಲೂ ರೋಡ್ ಮೇಲೆ ಹೋಗ್ತಾ ಇದ್ದಾಗ ಆ ಬೈಕ್ ಏನಾದರೂ ಹೋಯ್ತು ಅಂತ ಹೇಳಿದರೆ ಆ ಬೈಕನ್ನೇ ನೋಡ್ತಾ ಇದ್ದೆ ನಾನು. ಅಷ್ಟು ಇಷ್ಟ ನನಗೆ. ನನ್ನ ಹಸ್ಬೆಂಡ್ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಂತ ಹೇಳಿದರೆ ಸಖತ್ ಇಷ್ಟ ನನಗೆ ಅಂತ ಅಂದ್ಬಿಟ್ಟು. ಬಟ್ ಇಷ್ಟು ಬೇಗ ತೊಗೋತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ಒಂದು ರೌಂಡ್ ಹೋಗಿ ಬಂದ್ವಿ. ನೆಕ್ಸ್ಟ್ ಡೇ ವಾಪಸ್ ಅದೇ ಬೈಕಲ್ಲಿ ನಾನು ಹಾಗೆ ನನ್ನ ಮಗ ಇಬ್ಬರು ಹೊರಟ್ವಿ ಕಾರಿಂಜ ದೇವಸ್ಥಾನಕ್ಕೆ. ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ನನ್ನ ಮಗನ ಕರ್ಕೊಂಡು ಇಬ್ಬರು ಹೊರಟ್ವಿ. ಈ ದೇವಸ್ಥಾನದ ಬಗ್ಗೆ ಹೇಳೋದೇ ಬೇಡ, ಅಷ್ಟೊಂದು ಸುಂದರವಾಗಿರುವಂತಹ ದೇವಸ್ಥಾನ ಇದು. ಇಲ್ಲಿಯ ಒಂದು ನೇಚರ್ ಇರ್ಬೋದು, ಇಲ್ಲಿಯ ಒಂದು ವೀವ್ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ತುಂಬ ಸ್ಟೆಪ್ಸ್ ಇದೆ, ಮೇಲ್ಗಡೆಗೆ ಹತ್ಕೊಂಡು ಹೋಗಬೇಕು ಕೆಳಗಡೆಯಿಂದ. ಸ್ವಲ್ಪ ಸುಸ್ತಾಗ್ತಾ ಇತ್ತು, ಕಾಲೆಲ್ಲ ನೋವಾಗ್ತಾ ಇತ್ತು, ಮುಂದಕ್ಕೇನೆ ಹೋಗ್ತಾ ಇರಲಿಲ್ಲ. ಅಭ್ಯಾಸ ಇಲ್ಲ ಅಲ್ಲ ಈ ಥರ ಸ್ಟೆಪ್ಸಲ್ಲೆಲ್ಲ ಹೋಗ್ಬಿಟ್ಟು. ಸೊ ಹಾಗಾಗಿ ಕಾಲು ನೋವು ಬರ್ತಾ ಇತ್ತು. ಸೈಡಲ್ಲಿ ಇದೊಂದು ಬಂಡೆ ಇತ್ತು ನೋಡಿ, ಎಷ್ಟು ದೊಡ್ಡ ಬಂಡೆ ಕಲ್ಲು ನೋಡಿ, ಸಿಂಗಲ್ ಆಗಿದೆ. ಒಂದು ಸ್ಟೋರಿನೇ ಇದೆ, ಆ ಸ್ಟೋರಿನ ಇಲ್ಲಿ ಹೇಳೋದಕ್ಕಾಗಲ್ಲ, ತುಂಬ ದೊಡ್ಡದಾದಂಥ ಸ್ಟೋರಿ ಇದು. ಈಶ್ವರ ಪಾರ್ವತಿ ದೇವಸ್ಥಾನ. ಈ ಥರ ಮೇಲ್ಗಡೆಯಿಂದ ಶೂಟ್ ಮಾಡ್ಕೊಂಡಿದ್ದೀನಿ. ಇದು ಈಶ್ವರನ ದೇವಸ್ಥಾನ ಮೇಲ್ಗಡೆ ಇರುವಂಥದ್ದು, ತುಂಬ ಎತ್ತರದಲ್ಲಿದೆ. ಹಾಗೆ ಮೇಲ್ಗಡೆಯಿಂದ ಶೂಟ್ ಮಾಡಿದ್ದೀನಿ ನೋಡಿ. ಇದು ಕೆಳಗಡೆ ಇರುವಂತಹ ಪಾರ್ವತಿ ದೇವಸ್ಥಾನ. ಈ ಥರ ಇದೆ. ಜಾಸ್ತಿ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ, ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ. ಮನೆಯಲ್ಲಿ ಸ್ವಲ್ಪ ರಂಬೂಟಾನ್ ಹಣ್ಣು ಆಗಿತ್ತು ಈ ಸಲ. ಒಂದು ಗಿಡ ನೆಟ್ಟಿದ್ರು ನನ್ನ ಹಸ್ಬೆಂಡ್, ಅದರಲ್ಲಿ ಈ ಥರ ಹಣ್ಣುಗಳು ಈ ಸಲ ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು ಹಣ್ಣು ಮಾತ್ರ. ಮಂತ್ರ ಕೊಯ್ಲಿ ಎಲ್ಲ ಕಾಯಿ ಕೊಯ್ತಾ ಇದ್ದಾರೆ, ಹೇಳಿದರೆ ಕೇಳೋದಿಲ್ಲ. ಎಷ್ಟಾಗಿದೆ ನೋಡಿ ಸ್ನೇಹಿತರೆ, ತುಂಬಾ ರಂಬೂಟಾನ್ ಆಗಿದೆ ಈ ವರ್ಷ. ಇದಕ್ಕಿಂತ ಕೂಡ ಜಾಸ್ತಿ ಆಗ್ತಾ ಇತ್ತು, ಆದರೆ ಅದು ಸ್ವಲ್ಪ ಹೋಯ್ತು, ಕೆಳಗಡೆ ಎಲ್ಲ ಬಿದ್ದು. ಕಾಯಿ ಇರಬೇಕಿದ್ರೆ
ಹಾಂ, ಕೆಳಗಡೆ ಎಲ್ಲ ಬಿದ್ದು ಎಲ್ಲ ಹೋಯಿತು, ಖಾಲಿಯಾಗಿದೆ. ಇಲ್ಲ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಒಂದೆರಡು ಗಿಡ ಇದ್ದರೆ ಮನೆಗೆ ಬೇಕಾಗುವಷ್ಟು ಸಾಕಾಗತ್ತೆ ವರ್ಷಕ್ಕೆ. ಒಂದೆರಡು ಮೂರು ಗಿಡ ಇರಬೇಕು. ತುಂಬ ವರ್ಷ ಆಯಿತು ಮಾತ್ರ, ಒಂದು 4 ವರ್ಷ ಆಯಿತು ಅಂತ ಅನ್ಸುತ್ತೆ ಈ ಗಿಡಕ್ಕೆ. ಬೊಕ್ಕೆ ತಾಂಡು ಆತಾತು ಜಿಯೇ 6 ವರ್ಷ ಆಯ್ತಂತೆ. 6 ವರ್ಷ ಆಯಿತು. ಚೆನ್ನಾಗಿ ಹಣ್ಣಾಗಿರುತ್ತಲ್ವ, ಅದನ್ನು ನೋಡಬೇಕಿದ್ರೆ ಖುಷಿಯಾಗುತ್ತೆ. ಸ್ವಲ್ಪ ಸ್ವಲ್ಪ ಕಾಯಿ ಇದೆ ಮಾತ್ರ. ಹಕ್ಕಿಗಳೆಲ್ಲ ಜಾಸ್ತಿ ಬರುತ್ತೆ ಇಲ್ಲೇ, ಚಿಲಿಪಿಲಿ ಚಿಲಿಪಿಲಿ ಅಂತ ಹೇಳ್ತಾ ಇರುತ್ತೆ ನೈಟ್ ಟೈಮಲ್ಲೆಲ್ಲ. ಅವಲೊಂಜಲೆ ಅವಲೊಂಜಿ ಅದು ಬಂಚಲ್ಲಿರುವಂತಹ ರಂಬುಟನ್ನ ಪಿಕ್ ಮಾಡ್ತಾರಲ್ವ, ಸೊ ಆ ಬಂಚನ್ನ ನಾವು ಕಟ್ ಮಾಡಿಬಿಡ್ಬೇಕಂತೆ. ಇಲ್ಲಾಂತ ಹೇಳಿದರೆ ಅದಲ್ಲಿ ಚಿಗುರು ಬರಲ್ಲ, ಕಟ್ ಮಾಡಿದರೆ ಅಲ್ಲಿಂದನೇ ಚಿಗುರುತ್ತೆ ಅಲ್ವಾ. ಸೊ ಹಾಗೆ ಹೇಳ್ತಾರೆ. ಅದಕ್ಕೆ ನೋಡಿ ಪೇಟೆಲ್ಲೆಲ್ಲ ಬಂಚೆ ಇರುತ್ತೆ, ಒಂದೊಂದು ಬಂಚೆ ಇರುತ್ತೆ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು ಗಿಡಗಳ ತುದಿನ. ಅದರಲ್ಲಿ ಇನ್ನೂ ಕೂಡ ಉಂಟಲ್ವ, ಅದು ಹಣ್ಣಾಗಲಿ ಬಿಡಿ, ಎಲ್ಲಿ ಹಾಗೆ. ಇದೊಂದು ಗಿಡ ನೋಡಿ, ಇದು ದುರಿಯನ್ ಅಂತ ಅಂದ್ಬಿಟ್ಟು ಒಂದು ಫ್ರೂಟ್ ಇದೆ ನೋಡಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದರೆ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದಾಗ ಸಿಗುತ್ತೆ. ಹಲಸಿನ ಹಣ್ಣಿನ ಥರ ಕಾಣುತ್ತೆ ನೋಡಬೇಕಿದ್ರೆ. ಅದು ಚೀನಾದಲ್ಲಿ ಬೆಳೆಯುವಂತಹ ಒಂದು ಫ್ರೂಟ್ ಇದು. ಸೊ 2000 ರೂಪಾಯಿ ಕೊಟ್ಟಿದ್ದಾರೆ ಈ ಒಂದು ಗಿಡಕ್ಕೆ. ಮೊನ್ನೆ ತಂದು ನೆಟ್ಟಿದ್ದಾರೆ ನೋಡಿ. ಎಷ್ಟು ವರ್ಷ ಆಗ್ತದೆ ಇದರಲ್ಲಿ ಹಣ್ಣಾಗಲಿಕ್ಕೆ? 4 ವರ್ಷ 5 ವರ್ಷ ಬೇಕಾಗ್ತದಂತೆ. ಮರ ಆಗ್ತದೆ ಮಾತ್ರ ದೊಡ್ಡದಿದು. ನೋಡಬೇಕಿದ್ರೆ ಹಲಸಿನ ಹಣ್ಣಿನ ಫ್ರೂಟ್ ಥರ ಕಾಣುತ್ತೆ, ಬಟ್ ಇದರ ಗಿಡ ಆ ಥರ ಅಲ್ಲ, ಎಲೆ ಎಲ್ಲ ಬೇರೆ ಥರ ಇದೆ ನೋಡಿ, ಈ ಥರ ಇದೆ. ದುರಿಯನ್ ಅಂತ ಅಂದ್ಬಿಟ್ಟು ಹೆಸರು. ಒಂದು ಬುಟ್ಟಿ ಹಣ್ಣು ಸಿಕ್ತು, ಎಲ್ರಿಗೂ ಒಂದು 4 ಹಣ್ಣನ್ನು ಹಂಚ್ಕೊಂಡು ತಿಂದ್ವಿ ನಾವು. ಸೊ ಚೆನ್ನಾಗಿತ್ತು ಹಣ್ಣು ಮಾತ್ರ. ಹಾಗೆ ಈ ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್.